ಅಮೆರಿಕದ ಪ್ರೆಸಿಡೆಂಟ್ ಅಬ್ರಹಾಂ ಲಿಂಕನ್ನ ಹತ್ಯೆಯಾದ ನಂತರ ಅಮೆರಿಕದ ಇತಿಹಾಸದಲ್ಲೇ ಮೊದಲನೇ ಸಲ ಒಂದು ಹೆಣ್ಣಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗುತ್ತೆ. ಯಾಕೆ ಅಬ್ರಹಾಂ ಲಿಂಕನ್ನ ಹತ್ಯೆ ಮಾಡಲಾಯಿತು ಮತ್ತೆ ಅವರನ್ನ ಹತ್ಯೆ ಮಾಡಿದವರಿಗೆ ಏನು ಶಿಕ್ಷೆ ಆಯಿತು, ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜಾನ್ ವಿಕ್ಸ್ ಬೂತ್ ಈತ ಒಬ್ಬ ಫೇಮಸ್ ಆಕ್ಟರ್ ಜೊತೆಗೆ ಕಾನ್ಫೆಡರೇಟ್ ಸಿಂಪಥೈಸರ್ ಆಗಿರ್ತಾನೆ. ಅಮೆರಿಕನ್ ಸಿವಿಲ್ ವಾರ್ ಟೈಮ್ನಲ್ಲಿ ಅಬ್ರಹಾಂ ಲಿಂಕನ್ ಅವರು ಜೀತ ಪದ್ಧತಿ ವಿರುದ್ಧವಾಗಿ ಸೌತ್ ಮೇಲೆ ವಾರ್ ಮಾಡೋ ಪರವಾಗಿ ಇರ್ತಾರೆ. ಇದರಿಂದ ಕೋಪಗೊಂಡಿದ್ರು ಕೂಡ ಜಾನ್ ವಿಕ್ಸ್ ಬೂತ್ಗೆ ಅಬ್ರಹಾಂ ಲಿಂಕನ್ನ ಕೊಲ್ಲೋ ಯಾವುದೇ ರೀತಿ ಪ್ಲಾನ್ ಇರೋದಿಲ್ಲ. ಅಬ್ರಹಾಂ ಲಿಂಕನ್ನ ಕಿಡ್ನಾಪ್ ಮಾಡಿ ವಾರ್ ಟೈಮ್ನಲ್ಲಿ ಬಂದಿಯಾಗಿದ್ದಂತ ತನ್ನ ಸಂಗಡಿಗರನ್ನ ಬಿಡುಗಡೆ ಮಾಡಿಸೋ ಪ್ಲಾನ್ ಇರುತ್ತೆ. ಇವರು ಕಿಡ್ನಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಪ್ಲೇಸಿಗೆ ಅಬ್ರಹಾಂ ಲಿಂಕನ್ ಬಂದಿರೋದಿಲ್ಲ. ಅದಾದ ನಂತರ ಕೆಲವು ವಿಷಯಗಳು ನಡೆದಿರುತ್ತೆ. ಆ ಕಾರಣದಿಂದಾಗಿ ಇನ್ನು ಹೆಚ್ಚು ಕೋಪಗೊಂಡ ಜಾನ್ ವಿಕ್ಸ್ ಬೂತ್ ಅಬ್ರಹಾಂ ಲಿಂಕನ್ನ ಕೊಲ್ಲೋ ಪ್ಲಾನ್ ಮಾಡ್ತಾನೆ. ಪ್ಲಾನ್ ನಲ್ಲಿ ಅಬ್ರಹಾಂ ಲಿಂಕನ್ ಅಲ್ಲದೆ ಇನ್ನು ಇಬ್ಬರನ್ನ ಕೊಲ್ಲೋಕಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಆದಂತ ಆಂಡ್ರ್ಯೂ ಜಾನ್ಸನ್ ಮತ್ತೆ ಸೆಕ್ರೆಟರಿ ಆಫ್ ಸ್ಟೇಟ್ ವಿಲಿಯಂ ಸಿವಾರ್ಡ್, ಇವರಿಬ್ಬರನ್ನ ಕೊಲ್ಲೋದಕ್ಕೆ ಇನ್ನಿಬ್ಬರನ್ನ ನೇಮಕ ಮಾಡಿ ಅಬ್ರಹಾಂ ಲಿಂಕನ್ನ ಕೊಲ್ಲೋದಕ್ಕೆ ತಾನೇ ಸಿದ್ಧತೆ ನಡೆಸಿರ್ತಾನೆ. ಇವರೆಲ್ಲರನ್ನು ಒಂದೇ ರಾತ್ರಿಯಲ್ಲಿ ಮುಗಿಸಿ ಗವರ್ಮೆಂಟ್ ನ ಕೆಡವ ಪ್ಲಾನ್ ಇರುತ್ತೆ. ಏಪ್ರಿಲ್ 14, 1865 ಅಬ್ರಹಾಂ ಲಿಂಕನ್ ಮತ್ತಿತರರು ಫಾರ್ಡ್ಸ್ ಥಿಯೇಟರ್ ನಲ್ಲಿ ಅವರ್ ಅಮೆರಿಕನ್ ಕಜಿನ್ ಅನ್ನೋ ನಾಟಕನ ನೋಡ್ತಿರ್ತಾರೆ. ರಾತ್ರಿ 10:20 ಸಮಯ ಆಗಿರುತ್ತೆ. ಹಿಂದೆಯಿಂದ ಬಂದ ಜಾನ್ ಬೂತ್ ಪಾಯಿಂಟ್ ಬ್ಲಾಂಕ್ ನಲ್ಲಿ ಅಬ್ರಹಾಂ ಲಿಂಕನ್ ತಲೆಯ ಹಿಂದಕ್ಕೆ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದಾಗ ಬರೋ ಸೌಂಡ್ ನ ಮುಚ್ಚಿಡೋದಕ್ಕೆ ಜನ ನಗಾಡ್ತಿರೋ ಟೈಮ್ ನೋಡಿ ಶೂಟ್ ಮಾಡಿರ್ತಾನೆ. ಅವನು ಮೇಲಿಂದ ಸ್ಟೇಜ್ ಮೇಲೆ ಹಾರಿ ಹೊರಗಡೆ ಕಟ್ಟಾಗಿದ್ದಂತ ತನ್ನ ಕುದುರೆ ಹತ್ತಿ ಎಸ್ಕೇಪ್ ಆಗ್ತಾನೆ. ಸ್ಟೇಜ್ ಮೇಲೆ ಹಾರಿದ್ದ ರಭಸಕ್ಕೆ ಅವನು ಒಂದು ಕಾಲು ಮುರಿದೋಗಿರುತ್ತೆ. ಅವನು ಒಬ್ರು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಾನೆ. ಈ ಕಾರಣದಿಂದಾಗಿ ಮುಂದೆ ಆ ಡಾಕ್ಟರ್ಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ವಿಲಿಯಂ ಸಿವಾರ್ಡ್ ಮೇಲೂ ಕೂಡ ಅಟ್ಯಾಕ್ ಆಗಿರುತ್ತೆ. ಗಂಭೀರವಾಗಿ ಗಾಯ ಆಗಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೇಮಕ ಮಾಡಿದ್ದವನು ಭಯಗೊಂಡು ಅಟ್ಯಾಕ್ ಮಾಡದೆ ಓಡೋಗಿರ್ತಾನೆ. ಘಟನೆ ನಡೆದ ಮರುದಿನ ಅಬ್ರಹಾಂ ಲಿಂಕನ್ ಕೊನೆ ಉಸಿರೆಳಿತಾರೆ. ವರ್ಜೀನಿಯಾದ ಒಂದು ಟೊಬ್ಯಾಕೋ ಬಾರ್ನ್ ನಲ್ಲಿ 12 ದಿನಗಳ ನಂತರ ಬೂತ್ ಮತ್ತೆ ಅವನ ಸಂಗಡಿಗ ಸಿಗಾಕೊಳ್ತಾರೆ. ಅವನ ಜೊತೆಲಿದ್ದವನು ಸರೆಂಡರ್ ಆಗ್ತಾನೆ, ಆದ್ರೆ ಬೂತ್ ಸರೆಂಡರ್ ಆಗೋದಿಲ್ಲ. ಆ ಕಾರಣ ಅವನ್ನ ಅಲ್ಲೇ ಶೂಟ್ ಮಾಡಿ ಕೊಲ್ಲಲಾಗುತ್ತೆ. ಕೊನೆಗೆ 8 ಜನರಿಗೆ ಶಿಕ್ಷೆ ಆಗುತ್ತೆ. ಅದರಲ್ಲಿ 4 ಜನರಿಗೆ ಮರಣದಂಡನೆ ವಿಧಿಸಲಾಗಿರುತ್ತೆ. ಅದರಲ್ಲಿ ಮೇರಿ ಸುರಟ್ ಅನ್ನೋ ಒಬ್ರು ಹೆಂಗಸು ಕೂಡ ಇರ್ತಾರೆ. ಅವರು ಒಂದು ಬೋರ್ಡಿಂಗ್ ಹೌಸ್ ನಡೆಸ್ತಿರ್ತಾರೆ. ಆದ್ರೆ ಈ ಪ್ಲಾನ್ ನಲ್ಲಿ ಅವ್ರದ್ದು ಯಾವುದೇ ಕೈವಾಡ ಇತ್ತು ಅನ್ನೋದಕ್ಕೆ ಯಾವುದೇ ರೀತಿ ಸಾಕ್ಷಿ ಇರೋದಿಲ್ಲ. ಬರೀ ಅವ್ರ ಬೋರ್ಡಿಂಗ್ ಹೌಸ್ ನಲ್ಲಿ ಪ್ಲಾನಿಂಗ್ ನಡೆದಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರನ್ನು ಗಲ್ಲಿಗೇರಿಸಲಾಗಿರುತ್ತೆ. ಅಮೆರಿಕದ ಇತಿಹಾಸದಲ್ಲೇ ಮರಣದಂಡನೆ ಪಡೆದ ಮೊದಲ ಹೆಣ್ಣು ಇವರು. ಇನ್ನೊಂದು ಕಾಂಟ್ರವರ್ಷಿಯಲ್ ವಿಷಯ ಅಂದ್ರೆ ಅಮೆರಿಕನ್ ಕೋರ್ಟ್ಗಳು ನಡೀತಿರ್ಬೇಕಾದ್ರೇನೆ ಅದನ್ನ ಬೈಪಾಸ್ ಮಾಡಿ ಈ ತರ ಶಿಕ್ಷೆ ಕೊಟ್ಟಿರೋದು ಇವತ್ತಿಗೂ ಕಾಂಟ್ರವರ್ಷಿಯಲ್ ವಿಷಯ.